ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಾನು ಪ್ರೀತಿಯ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ. ತಿರುಗೊಮ್ಮೆ ಸತ್ಯಧ್ವನಿ ಎಂಬಂಥ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ನಾನು ಪ್ರೀತಿಯಿಂದ ನಾನು ಆಹ್ವಾನಿಸುತ್ತೇನೆ. ಈ ಕಾರ್ಯಕ್ರಮ ಎಂಡ್ ಟೈಮ್ ಫುಲ್ ಗಾಸ್ಪಲ್ ಹಾರ್ವೆಸ್ಟರ್ಸ್ ಇಂಡಿಯಾ ಉಡುಪಿ ಮತ್ತು ಮಂಗಳೂರು ಸಭೆಗಳ ವತಿಯಿಂದ ಪ್ರಸಾರವಾಗುವಂಥದ್ದಾಗಿರ್ತದೆ. ಈ ನಮ್ಮ ಸಭೆಗಳಲ್ಲಿ ಪ್ರಸಾರವಾಗುವಂಥ ದೇವರ ವಾಕ್ಯ ಸಂದೇಶಗಳು ನಿಮಗೆ ಹೆಚ್ಚಾಗಿ ಲಭ್ಯವಾಗಬೇಕಾದಾಗಲ್ಲಿ ಪಾಸ್ಟರ್ ಎಂ ಪಾಲ್ ಪ್ರವೀಣ್ ಎಂಬುವಂಥ ಫೇಸ್ಬುಕ್ ಪೇಜ್ ಇದೆ ಮತ್ತು ಯೂಟ್ಯೂಬ್ ಚಾನಲ್ ಇದೆ. ನೀವು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜನ್ನು ನೀವು ಲೈಕ್ ಮಾಡಿ ಫಾಲೋ ಮಾಡುವಂಥದ್ದಾದರೆ ಈ ನಮ್ಮ ಸಂದೇಶಗಳು ನಿಮಗೆ ದೊರಕುವಂಥವಾಗಿರ್ತವೆ. ಅಷ್ಟು ಮಾತ್ರವಲ್ಲ, ನಿಮಗೇನಾದರೂ ಪ್ರಾರ್ಥನಾ ಸಹಾಯ, ದೇವರ ವಾಕ್ಯ ಸಂಬಂಧಪಟ್ಟ ಆಲೋಚನೆಗಳು ಬೇಕಾದಲ್ಲಿ ಟಿ ವಿ ಪರದ ಮೇಲೆ ಕಾಣ್ತಿರುವಂಥ ಫೋನ್ ನಂಬರನ್ನು ನೀವು ಸಂಪರ್ಕಿಸಬಹುದು. ಪವಿತ್ರಾತ್ಮನ ಸಹಾಯದಿಂದ ನಿಮಗೆ ಆದಷ್ಟು ಸಹಾಯ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಎಂಬುದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನಾವು ದೇವರ ವಾಕ್ಯ ಸಂದೇಶವನ್ನು ನಾವು ಕೇಳಲಿಕ್ಕೆ ಹೋಗೋಣ. ಕಳೆದ 3 ವಾರಗಳು, ಇದು 4ನೇ ವಾರ. ಕಳೆದ 3 ವಾರಗಳ ಹಿಂದೆ ಹೊಸ ಜನ್ಮ, ತಿರುಗಿ ಜನ್ಮಿಸುವುದು ಅಂದರೆ ಏನು ಎಂಬುದಾಗಿ ಆ ಸಂಗತಿಗಳ ಬಗ್ಗೆ ನಾವು ಧ್ಯಾನ ಮಾಡ್ತಾ ನಾವು ಬರ್ತಾ ಇದ್ದೇವೆ. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 1ನೇ ವಚನದಿಂದ ನಾವು ಅದು 15ನೇ ವಚನ ತನಕ ನಾವು ಓದ್ತಾ ಬರುವಾಗ ನಿಕೋದೇಮನೆಂಬ ಫರಿಸಾಯನು ಮತ್ತು ಯಹೂದ್ಯ ಹಿರಿ ಸಭೆಯ ಸದಸ್ಯನಾಗಿರುವಂಥ ಆ ವ್ಯಕ್ತಿ ಯೇಸು ಸ್ವಾಮಿಯನ್ನು ಸಂಧಿಸುವುದಕ್ಕೆ ಒಂದು ರಾತ್ರಿ ವೇಳೆ ಆತನ ಬಳಿಗೆ ಬರುವಂಥ ಆತನಾಗಿರ್ತಾನೆ. ಬಂದಾಗ ಆತನು ಕೇಳ್ತಾನೆ, ನೀನು ದೇವರಿಂದ ಬಂದಿ ಎಂಬುದಾಗಿ, ದೇವರ ಸಹಾಯವಿಲ್ಲದೆ ನೀನು ಮಾಡುವ ಕಾರ್ಯಗಳು ಯಾರಿಂದಲೂ ಸಾಧ್ಯವಿಲ್ಲ ಎಂಬುದಾಗಿ ನನಗೆ ಗೊತ್ತದೆ ಎಂಬುದಾಗಿ ನಿಕೋದೇಮನು ಯೇಸು ಸ್ವಾಮಿ ಹತ್ರ ಸಂಭಾಷಣೆಯನ್ನು ಪ್ರಾರಂಭಿಸ್ತಿರುವಾಗಲೇ ಯೇಸು ಸ್ವಾಮಿ ಆತನ ಸಂಭಾಷಣೆಯನ್ನು ಮೊಟಕುಗೊಳಿಸಿ ಯೇಸು ಸ್ವಾಮಿ ಹೀಗೆ ಹೇಳ್ತಾರೆ. 3ನೇ ವಚನ ಹೇಳ್ತೈತೆ, ನಾನು ನಿಜವಾಗಿ ನಾನು ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರ ಎಂಬುದಾಗಿ. ಒಬ್ಬನು ಹೊಸದಾಗಿ ಹುಟ್ಟಬೇಕು, ದೇವರ ರಾಜ್ಯವನ್ನು ಕಾಣಬೇಕಾದರೆ ಎಂಬುವಂಥ ಈ ಸಂಗತಿಯಿಂದ ಪ್ರಾರಂಭಿಸಿ, ಹೊಸದಾಗಿ ಹುಟ್ಟುವಂಥದ್ದಂದರೆ ಏನು, ಅದು ಹೇಗೆ, ಯಾವುದು ಮತ್ತು ಹೊಸ ಜನ್ಮ ಅಲ್ಲದಂಥ ಒಂದು ಭಯಭಕ್ತಿ ಆಗಿರ್ತೈತೆ. ಅಥವಾ ಭಯಭಕ್ತಿಯ ಜೀವಿತವೇ ರಕ್ಷಣೆ ಹೊಂದಿರುವಂಥ ಜೀವಿತವಲ್ಲ. ರಕ್ಷಣೆ ಹೊಂದಿರುವ ಜೀವನದಲ್ಲಿ, ಹೊಸದಾಗಿ ಹುಟ್ಟಿರುವ ಆ ಜೀವನದಲ್ಲಿ ಭಯಭಕ್ತಿ ಅನ್ನುವಂಥದ್ದು ಇರ್ತೈತೆ. ಆದರೆ ಬರೀ ಭಯಭಕ್ತಿ ಮಾತ್ರ ಅದು ರಕ್ಷಣಾ ಅನುಭವ ಅಲ್ಲ ಎಂಬುದಾಗಿ ಕೊರ್ನೇಲಿ ಅಪೊಸ್ತಲ ಕೃತ್ಯ 10-11 ಅಧ್ಯಾಯದಲ್ಲಿ ಕಾಣುವಂಥ ಶತಾಧಿಪತಿಯಾದಂಥ ಕೊರ್ನೇಲಿಯ ಆ ಜೀವಿತವನ್ನು ಅದನ್ನು ನಾವು ದೃಷ್ಟಾಂತವಾಗಿ ಇಟ್ಟುಕೊಂಡು, ಮತ್ತು ಆತನಿಗೆ ಭಯಭಕ್ತಿ ಇತ್ತು, ಪ್ರಾರ್ಥನಾ ಜೀವಿತವಿತ್ತು, ಒಳ್ಳೆಯ ಹೆಸರಿತ್ತು, ಒಳ್ಳೆಯ ಸಾಕ್ಷಿ ಇತ್ತು, ದೇವದೂತನನ್ನು ಕಂಡಂಥ ವ್ಯಕ್ತಿಯಾಗಿದ್ದ. ಆತನ ಪ್ರಾರ್ಥನೆಗಳು ದೇವರ ಬಳಿಗೆ ಏರಿ ಹೋದವು, ಆತನ ಸತ್ಕಾರ್ಯಗಳು ದೇವರ ಬಳಿಗೆ ಏರಿ ಹೋದವು. ಈ ರೀತಿ ಅದ್ಭುತವಾದ ನಮ್ಮ ಕಣ್ಣಿಗೆ ಧನ್ಯನಾಗಿ ಕಾಣುವಂಥ ಆ ಕೊರ್ನೇಲಿ ವಿಷಯದಲ್ಲಿ ನಾವು ನೋಡುವಾಗ ದೇವರು ಹೇಳ್ತಾನೆ, ನೀನು ಯೊಪ್ಪೆಗೆ ಕಳಿಸಿ ಅಲ್ಲಿ ಆ ಚರ್ಮಕಾರನಾದ ಸೀಮೋನನ ಮನೆಯಲ್ಲಿ ಸೀಮೋನ್ ಪೇತ್ರನಿದ್ದಾನೆ, ಆತನನ್ನು ಕರೆ ಕಳಿಸು, ಆತನು ನಿನಗೆ ಕೆಲವು ಮಾತುಗಳನ್ನು ಹೇಳ್ತಾನೆ, ಆ ಮಾತುಗಳಿಂದ ನಿನಗೆ ರಕ್ಷಣೆ ಆಗ್ತೈತೆ ಎಂಬುದಾಗಿ. ಅಂದರೆ ಭಯಭಕ್ತಿ, ಒಳ್ಳೆಯ ಜೀವಿತ, ಒಳ್ಳೆಯ ಹೆಸರು, ಒಳ್ಳೆಯ ಸಾಕ್ಷಿ ಎಲ್ಲವಿದ್ದಾಗಿಯೂ ಸಹ ಕೊರ್ನೇಲಿಗೆ ರಕ್ಷಣೆ ಇರಲಿಲ್ಲ ಎಂಬುವಂಥ ಸಂಗತಿ ಅಲ್ಲಿ ಸ್ಪಷ್ಟವಾಗುವಂಥದ್ದಾಗಿರ್ತೈತೆ. ಹಾಗಾದರೆ ಭಯಭಕ್ತಿಯೇ ಬೇರೆ, ರಕ್ಷಣೆಯೇ ಬೇರೆನಾ? ಭಯಭಕ್ತಿಗಿಂತ ರಕ್ಷಣೆ ಏನು ವಿಶೇಷವಾಗಿದೆ ಎಂಬುದಾಗಿ ಸಹ ಕಳೆದ ವಾರದಲ್ಲಿ ನಾವು ಬಂದಿರುವಂಥವರಾದೆವು. ನಾವು ನೋಡ್ತೇವೆ, ಹೊಸ ಜನ್ಮ ಅನ್ನುವಂಥದ್ದು ರಕ್ಷಣೆ ಅಂತೇವಲ್ವಾ. ನೀವು ರಕ್ಷಣೆ ಹೊಂದಿದ್ದೀರಾ, ರಕ್ಷಣೆ ಹೊಂದಬೇಕು, ನಾವು ರಕ್ಷಣೆ ಹೊಂದಿದ್ದೇವೆ ಎಂಬುದಾಗಿ ಹೀಗೆ ನಾವು ಮಾತನಾಡ್ತಾ ಇರ್ತೇವೆ. ಯೇಸು ಸ್ವಾಮಿ ಸಹ ಹೇಳ್ತಾರೆ, ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತ ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ ರಕ್ಷಣೆ ವಿಷಯದಲ್ಲಿ ಸತ್ಯವೇದ ಮತ್ತು ಅನೇಕ ಸಂಗತಿಗಳನ್ನು ಮಾತನಾಡುವಂಥದ್ದಾಗಿರ್ತೈತೆ. ರಕ್ಷಣೆ ಯಾಕೆ ಬೇಕು, ಯಾರು ಕೊಡ್ತಾರೆ, ಹೇಗೆ ಸಿಗ್ತೈತೆ ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ಹೇಳುವಂಥದ್ದಾಗಿರ್ತೈತೆ. ಇದನ್ನೇ ಹೊಸ ಜನ್ಮ ಎಂಬುದಾಗಿ ಸಹ ಹೇಳ್ತೇವೆ, ರಕ್ಷಣೆ ಎಂಬುದಾಗಿ ಸಹ ನಾವು ಹೇಳ್ತೇವೆ, ಮೋಕ್ಷವನ್ನು ಪಡೆಯುವಂಥದ್ದಂತ ಹೇಳ್ತೇವೆ, ಪಾಪ ಪರಿಹಾರವನ್ನು ಹೊಂದುವಂಥದ್ದು. ಹೀಗೆ ರಕ್ಷಣೆ ಬಗ್ಗೆ ನಾವು ದೇವರ ವಾಕ್ಯದಲ್ಲಿ ಸಂಗತಿಗಳನ್ನು ನಾವು ನೋಡ್ತಾ ಇರ್ತೇವೆ. ಬಟ್ ಹೊಸದಾಗಿ ಹುಟ್ಟುವಂಥದ್ದು ಹೇಗೆ ಎಂಬುದಾಗಿ ನಿಕೋದೇಮನು ಕೇಳ್ತಾನೆ ಯೇಸು ಸ್ವಾಮಿ ಹತ್ರ. ನಾನು ತಿರುಗಿ ಮುದುಕನಾದ ಮೇಲೆ ತಾಯಿ ಗರ್ಭದಲ್ಲಿ ಹೋಗಿ ತಿರುಗಿ ಹುಟ್ಟಿ ಬರಬೇಕಾ, ಇದು ಹೇಗೆ ಸಾಧ್ಯವಾಗ್ತೈತೆ ಎಂಬುದಾಗಿ. ಅದಕ್ಕೆ ಯೇಸು ಸ್ವಾಮಿ
ಸಿಂಪಲ್ಲಾಗಿ 6ನೇ ವಚನ, ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 6ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ಮಾಂಸದಿಂದ ಹುಟ್ಟಿದ್ದು ಮಾಂಸವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ ಎಂಬುದಾಗಿ. ಅದರ ಅರ್ಥ, ನಾವು ಈ ಲೋಕದಲ್ಲಿ ಹುಟ್ಟುವಾಗ ತಂದೆ ತಾಯಿಗಳಿಗೆ ಮನುಷ್ಯರಾಗಿ ನಮ್ಮ ದೇಹ ಹುಟ್ಟುವಂಥದ್ದಾಗಿರ್ತೈತೆ. ಬಟ್ ಆದರೆ ದೇವರಿಂದ, ಮೇಲನಿಂದ, ದೇವರ ಆತ್ಮನಿಂದ ನಮ್ಮ ಆತ್ಮ ಬ್ರತಕಬೇಕು. ಅದುವೇ ಆ ಬದುಕುವಂಥದ್ದೇ, ನಮ್ಮ ಆತ್ಮ ಬದುಕಿ ಬರುವಂಥದ್ದೇ, ಜೀವ ಹೊಂದಿಕೊಳ್ಳುವಂಥದ್ದೇ ಹೊಸ ಜನ್ಮ ಎಂಬುದಾಗಿ ಯೇಸು ಸ್ವಾಮಿ ಅಲ್ಲಿ ಉತ್ತರಿಸುವಂಥದ್ದನ್ನು ನಾವು ನೋಡ್ತೇವೆ. ಅದಕ್ಕೆ ನಾವು ನೋಡ್ತೇವೆ, ಯಾಕೆ ನಮ್ಮ ಆತ್ಮ ಜನಿಸಿ ಬರಬೇಕಂದ್ರೆ ಮಾನವನು ಮಾಡಿರುವಂಥ ಪಾಪದ ದೆಸೆಯಿಂದ ನಮ್ಮ ಆತ್ಮ ಸತ್ತು ಹೋಗಿತ್ತು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಆದಾಮನಿಗೆ ದೇವರು ತಿನ್ನಬಾರದು ಎಂಬುದಾಗಿ ಹೇಳಿರುವ ಹಣ್ಣನ್ನು ಆತನು ತಿಂದಾಗ ದೇವರು ಹೇಳಿರ್ತಾನೆ, ನೀನು ಸತ್ತೋಗ್ತಿ ಎಂಬುದಾಗಿ. ಆದರೂ ಆತನ ಹಣ್ಣನ್ನು ತಿಂದಾಗ ನಾವು ನೋಡಿದ ಹಾಗೆ ಆದಾಮನು ದೇಹದಲ್ಲಿ ಸಾಯಲಿಲ್ಲ, ಅವನ ಪ್ರಾಣ ಇತ್ತು. ಬಟ್ ಆದರೆ ಆತನ ದೇವರ ಪಾಲಿಗೆ, ದೇವರ ದೃಷ್ಟಿಯಲ್ಲಿ, ದೇವರ ಸಂಬಂಧಕ್ಕೆ ಸತ್ತವನಾಗಿದ್ದ ಎಂಬುದಾಗಿ ಎಫೆಸಿ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ ಹೇಳ್ತೈತೆ, ನಾವು ನಮ್ಮ ಪಾಪಗಳ ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಎಂಬುದಾಗಿ. ನಾವು ಪಾಪಿಗಳಾಗಿದ್ದಾಗ ಪಾಪದ ಅಪರಾಧದ ದೆಸೆಯಿಂದ ದೇವರ ಪಾಲಿಗೆ, ದೇವರ ವಿಷಯದಲ್ಲಿ ಅಂದರೆ ದೇವರ ಸಂಬಂಧಕ್ಕೆ ನಾವು ಸತ್ತವರಾಗಿದ್ದೆವು, ಇಲ್ಲದವರು ನಾವು ಆಗಿದ್ದೇವೆಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಹೀಗೆ ಪಾಪದ ಕಾರಣದಿಂದ ಸತ್ತಂಥ ಮನುಷ್ಯನ ಆತ್ಮ ತಿರುಗಿ ಮತ್ತು ದೇವರ ಆತ್ಮನಿಂದ, ಮೇಲನಿಂದ ದೇವರ ಜೀವವನ್ನು ಪಡೆದು ತಿರುಗಿ ಬದುಕುವಂಥದ್ದೇ ತಿರುಗಿ ಜನ್ಮಿಸುವಂಥದ್ದು ಎಂಬುದಾಗಿ, ಹೊಸ ಜನ್ಮ ಎಂಬುದಾಗಿ, ರಕ್ಷಣೆ ಹೊಂದುವಂಥದ್ದು ಎಂಬುದಾಗಿ, ಆ ಮೇಲನಿಂದ ಹುಟ್ಟುವಂಥದ್ದು ಎಂಬುದಾಗಿ, ಇದಕ್ಕೆ ದೇವರಿಂದ ಹುಟ್ಟುವಂಥದ್ದು ಎಂಬುದಾಗಿ ಹೇಳಲ್ಪಡುವಂಥದ್ದಾಗಿರ್ತೈತೆ. ಮನುಷ್ಯರು ನಾವು ಹುಟ್ಟಿ ಬರ್ತೇವೆ, ಆದರೆ ದೇವರಿಂದ ಹುಟ್ಟುವಾಗ ನಮ್ಮ ಆತ್ಮ ಹುಟ್ಟುವಂಥದ್ದಾಗಿರ್ತೈತೆ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ಈ ಆತ್ಮ ತಿರುಗಿ ಜನ್ಮಿಸುವಂಥದ್ದೇ ಎಲ್ಲ ದೈವಿಕ ಆಶೀರ್ವಾದಗಳಿಗೆ, ದೈವಿಕ ಸ್ವಾಸ್ಥ್ಯಕ್ಕೆ ನಾವು ಬಾಧ್ಯರಾಗುವಂತೆ ಮಾಡುವಂಥದ್ದಾಗಿರ್ತೈತೆ. ಇನ್ನು ನಾವು ನರಪ್ರಾಣಿಗಳಾಗಿ ನಾವಿರಲಿಕ್ಕೆ ಸಾಧ್ಯವಿಲ್ಲ. ದೇವರ ಮಕ್ಕಳಾಗಿ, ದೇವರ ಬೀಜವನ್ನು ಹೊಂದಿದವರಾಗಿ, ದೇವರ ಸ್ವಭಾವದಲ್ಲಿ ನಡೀಲಿಕ್ಕೆ ಪವಿತ್ರಾತ್ಮನು ನಮ್ಮ ಆತ್ಮವನ್ನು ಬದುಕಿಸಿರುವಂತಾತನು ಆಗಿರ್ತಾನೆ ಎಂಬುದಾಗಿ. ಹಲ್ಲೆಲೂಯ. ಇದು ನಮ್ಮ ಆತ್ಮದಲ್ಲಿ ತಿರುಗಿ ಜನ್ಮಿಸುವಂಥದ್ದೇ ದೇವರ ರಾಜ್ಯವನ್ನು ಕಾಣುವುದಕ್ಕೆ ಮಾರ್ಗವಾಗಿದೆ ಎಂಬುದಾಗಿ ಯೇಸು ಹೇಳ್ತಾರೆ. ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಪ್ರವೇಶಿಸಲಾರ ಎಂಬುದಾಗಿ. ಆದ್ದರಿಂದ ನಮ್ಮ ಆತ್ಮ ತಿರುಗಿ ಜನ್ಮಿಸುವಂಥದ್ದು ದೇವರ ರಾಜ್ಯವನ್ನು ನಾವು ಕಾಣುವುದಕ್ಕೆ, ಅದನ್ನು ಪ್ರವೇಶಿಸುವುದಕ್ಕೆ, ಅದನ್ನು ಬಾಧ್ಯವಾಗಿ ಹೊಂದುವುದಕ್ಕೆ ನಾವು ಹೊಸದಾಗಿ ಅಥವಾ ತಿರುಗಿ ನಾವು ಜನ್ಮಿಸಲೇಬೇಕು. ಅಂದರೆ ಪಾಪದ ದೆಸೆಯಿಂದ ಸತ್ತಂಥ ನಮ್ಮ ಆತ್ಮ ದೇವರಾತ್ಮನಿಂದ ತಿರುಗಿ ಹುಟ್ಟಬೇಕು ಎಂಬುದಾಗಿ. ಹಾಗಾದರೆ ಹೇಗೆ ಸತ್ತಂಥ ನಮ್ಮ ಆತ್ಮ ತಿರುಗಿ ಹುಟ್ಟುತ್ತದೆ, ಹೇಗೆ ದೇವರ ಆತ್ಮನಿಂದ ಜೀವವನ್ನು ಹೊಂದಿಕೊಳ್ತೈತೆ ಅಂತ ನಾವು ನೋಡುವಂಥದ್ದಾದರೆ, ಈ ನಮ್ಮ ಆತ್ಮನನ್ನು ತಿರುಗಿ ಚೈತನ್ಯಪಡಿಸುವುದಕ್ಕಾಗಿ, ನಮ್ಮ ಆತ್ಮನನ್ನು ತಿರುಗಿ ಜೀವಿಸುವಂತೆ ಮಾಡುವುದಕ್ಕಾಗಿ ದೇವರೇ ಮನುಷ್ಯನಾಗಿ ಈ ಲೋಕಕ್ಕೆ 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಮನುಷ್ಯನಾಗಿ ಬಂದಾತನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತೈತೆ, ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 1-2 ವಚನಗಳಲ್ಲಿ ನಾವು ನೋಡ್ತೇವೆ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನಿಂದಲೇ ಸಮಸ್ತವು ಉಂಟಾಯಿತು, ಉಂಟಾದದ್ದು ಯಾವುದು ಸಹ ಆತನಿಲ್ಲದೆ ಉಂಟಾಗಲಿಲ್ಲ. ಮತ್ತು 14ನೇ ವಚನ ಹೇಳ್ತೈತೆ, ಆ ವಾಕ್ಯವೆಂಬವನೇ ನರವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನೆಂಬುದಾಗಿ. ದೇವರಾಗಿರುವ ಆತನು, ವಾಕ್ಯವೆಂಬಾತನು, ಎಲ್ಲವುಗಳನ್ನು ಉಂಟು ಮಾಡಿರುವಂಥ ಆ ಸರ್ವೋನ್ನತನಾದ ದೇವರೇ ಮನುಷ್ಯನಾಗಿ ಮನುಷ್ಯ ಅವತಾರವನ್ನೆತ್ತಿ ಲೋಕಕ್ಕೆ ಬಂದನು ಎಂಬುದಾಗಿ. ಯಾಕಂದರೆ ಸತ್ತಂಥ ನಮ್ಮ ಆತ್ಮಗಳನ್ನು ಬದುಕಿಸುವುದಕ್ಕಾಗಿ, ಸತ್ತಂಥ ನಮ್ಮ ಆತ್ಮನನ್ನು ಬದುಕಿಸಬೇಕೆ ಅಂದರೆ ಆತನನ್ನು ಕರೆಯುವಂಥ, ಆತನನ್ನು ನಂಬುವಂಥ ಪ್ರತಿಯೊಬ್ಬರೂ ಅವರು ತಿರುಗಿ ಅವರ ಆತ್ಮ ಬದುಕಬೇಕಂದ್ರೆ ನಮ್ಮ ಪಾಪಗಳು, ಅಪರಾಧಗಳು ಪರಿಹರಿಸಲ್ಪಡುವಂಥದ್ದು ಅಗತ್ಯವಾಗಿ ಬೇಕಿತ್ತು. ಆದ್ದರಿಂದ ಯೇಸು ಸ್ವಾಮಿ ಮನುಷ್ಯನಾಗಿ ಈ ಲೋಕದಲ್ಲಿ 33 ವರ್ಷ ಬದುಕಿ ನಂತರ ನಾವು ನೋಡ್ತೇವೆ ನಮ್ಮ ಪಾಪಗಳನ್ನು, ನಮ್ಮ ಅಪರಾಧಗಳನ್ನು ಎಲ್ಲವನ್ನು ತನ್ನ ಮೇಲೆ ಹೊತ್ತುಕೊಂಡು ಶಿಲುಬೆಯಲ್ಲಿ ಆ ಪಾಪ ಪರಿಹಾರದ ಯಜ್ಞವಾಗಿ ಆತನು ವಧಿಸಲ್ಪಟ್ಟದ್ದನ್ನು ನಾವು ನೋಡುವಂಥವರಾಗಿರ್ತೇವೆ. ದೇವರ ವಾಕ್ಯ ಹೇಳ್ತೈತೆ, ಆತನು ಸುರಿಸಿರುವ ರಕ್ತದಿಂದ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಎಂಬುದಾಗಿ. ರಕ್ತವಿಲ್ಲದೆ, ರಕ್ತ ಪ್ರೋಕ್ಷಣವಿಲ್ಲದೆ ಪಾಪ ಪರಿಹಾರವು ಅಸಾಧ್ಯ ಎಂಬುದಾಗಿ. ಮನುಷ್ಯನ ಪಾಪಗಳು ಪರಿಹರಿಸಲ್ಪಡಬೇಕಾದರೆ ಅದು ನೀತಿವಂತನ ರಕ್ತವೇ ಸುರಿಸಲ್ಪಡಬೇಕೆಂಬುದಾಗಿ. ಈ ಲೋಕದಲ್ಲಿ ನೀತಿವಂತನಿಲ್ಲ, ಒಬ್ಬನಾದರೂ ಇಲ್ಲ ಎಂಬುದಾಗಿ ಸತ್ಯವೇದ ಹೇಳ್ತೈತೆ.
ಆದ್ದರಿಂದ ದೇವರೇ ಮನುಷ್ಯನಾಗಿ ಈ ಲೋಕಕ್ಕೆ ಬಂದಾಗ ಆತನಲ್ಲಿ ಯಾವ ಪಾಪವೂ ಇರಲಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತೈತೆ. ಆತನು ಮನುಷ್ಯನಾಗಿದ್ದಾಗ ನಮ್ಮ ಹಾಗೆ ಎಲ್ಲ ವಿಷಯಗಳಲ್ಲಿ ಎಲ್ಲ ವಿಧವಾಗಿ ಆತನು ಶೋಧಿಸಲ್ಪಟ್ಟ, ಬಟ್ ಆದರೆ ಆತನ ಪಾಪ ಮಾತ್ರ ಮಾಡಲಿಲ್ಲ ಎಂಬುದಾಗಿ. ಆದ್ದರಿಂದ ನಿರ್ದೋಷವಾದ ಆತನ ರಕ್ತ ನಮ್ಮ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿ ನಮ್ಮ ಮನಸ್ಸಾಕ್ಷಿಯನ್ನು ಶುದ್ಧಿ ಮಾಡಿತು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರುತ್ತದೆ. ಎಫೆಸಿ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ, ಹಿಬ್ರಿಯ ಪತ್ರಿಕೆ 9ನೇ ಅಧ್ಯಾಯ 14ನೇ ವಚನದಲ್ಲಿ ಆತನು ಸುರಿಸಿರುವ ಆ ಅಮೂಲ್ಯವಾದ ಆತನ ರಕ್ತದಿಂದ ನಮ್ಮ ಪಾಪಗಳು ಪರಿಹಾರವಾದವು ಅಥವಾ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಎಂಬುದಾಗಿ. ಮತ್ತು ಅಷ್ಟು ಮಾತ್ರವಲ್ಲ, ಆತನ ಮರಣ ನಮ್ಮ ಪಾಪದ ಸಂಬಂಧದಿಂದಲೇ ನಮ್ಮನ್ನು ಬಿಡುಗಡೆ ಮಾಡಿರುವಂಥದ್ದನ್ನು ಸತ್ಯವೇದ ಹೇಳುವಂಥದ್ದಾಗಿದೆ. ನಾವು ನೋಡ್ತೇವೆ ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 5ನೇ ಅಧ್ಯಾಯ 14-15 ವಚನಗಳನ್ನು ನಾವು ಓದುವಾಗ ಅಲ್ಲಿ ನಾವು ನೋಡ್ತೇವೆ, ಒಬ್ಬನು ಸತ್ತದರಿಂದ ನಾವೆಲ್ಲರೂ ಸತ್ತಂತೆ ಆಯಿತು ಎಂಬುದಾಗಿ ಸತ್ಯವೇದ. ನಮ್ಮೆಲ್ಲರಿಗೋಸ್ಕರ ಒಬ್ಬನು ಸತ್ತದರಿಂದ ನಾವೆಲ್ಲರೂ ಸತ್ತಂತೆ ಆಯಿತು ಎಂಬುದಾಗಿ. ಯೇಸು ಕ್ರಿಸ್ತನು ದೇವರಾಗಿರುವಾತನು, ವಾಕ್ಯವೆಂಬಾತನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ಮನುಷ್ಯರೆಲ್ಲರಿಗೋಸ್ಕರ, ಒಂದು ಜಾತಿಗಾಗಲ್ಲ, ಒಂದು ದೇಶದ ಜನರಿಗಾಗಲ್ಲ, ಒಂದು ಭೂಭಾಗದ ಜನಾಂಗಕ್ಕಾಗಿ ಅಲ್ಲ, ದೇವರ ವಾಕ್ಯ ಹೇಳ್ತೈತೆ ಇಡೀ ಲೋಕಕ್ಕಾಗಿ, ಇಡೀ ಮಾನವ ಕುಲಕ್ಕಾಗಿ ಆತನ ಮತ್ತು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ, ಆತನ ರಕ್ತ ಸುರಿಸಿ ಪ್ರಾಣ ಕೊಟ್ಟಿದ್ದಾನೆ ಎಂಬುದಾಗಿ. ನಮ್ಮೆಲ್ಲರ ಪಾಪಗಳ, ಎಲ್ಲ ಮನುಷ್ಯರ ಪಾಪ ಪರಿಹಾರಕ್ಕಾಗಿ ಆತನ ರಕ್ತವು ಸುರಿಸಲ್ಪಟ್ಟಿದೆ. ನಮ್ಮೆಲ್ಲರ ಪರವಾಗಿ ಆತನು ಸತ್ತಿದ್ದಾನೆ ಎಂಬುದಾಗಿ, ಯಜ್ಞವಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ನಮ್ಮೆಲ್ಲರಿಗೋಸ್ಕರ ಒಬ್ಬನು ಸತ್ತದರಿಂದ ನಾವೆಲ್ಲರೂ ಸತ್ತಂತೆ ಆಯಿತು ಎಂಬುದಾಗಿ. ಆದ್ದರಿಂದ ನಮ್ಮನ್ನು ಆತನು ಪ್ರತಿನಿಧಿಸಿರುವುದರಿಂದ ನಾವು ಸತ್ತಂತೆ ಆಯಿತು ಎಂಬುದಾಗಿ. ರೋಮ ಪತ್ರಿಕೆ 6ನೇ ಅಧ್ಯಾಯ 6-7 ವಚನಗಳಲ್ಲಿ ನಾವು ನೋಡ್ತೇವೆ, ಸತ್ತಂತ ನಾವು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದೇವೆ ಎಂಬುದಾಗಿ. ಅಂದರೆ ಕ್ರಿಸ್ತನ ಮರಣದೊಂದಿಗೆ ಮರಣಿಸಿರುವ ನಾವುಗಳು ಪಾಪದ ಪಾಲಿಗೆ ಸತ್ತಿದ್ದೇವೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಪಾಪದ ಪಾಲಿಗೆ ಸತ್ತಂತ ನಾವು ಪಾಪದ ವಶದಿಂದ ಬಿಡುಗಡೆ ನಾವು ಹೊಂದಿದ್ದೇವೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಒಂದು ದೇವರ ವಾಕ್ಯ ಹೇಳುವಂಥ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಾವು ಪಾಪ ಮಾಡಿದಾಗ ದೇವರ ಪಾಲಿಗೆ ಸತ್ತವರಾಗಿದ್ದೆವು. ಈಗ ಕ್ರಿಸ್ತನು ಮರಣಿಸಿದಾಗ ಆತನೊಂದಿಗೆ ಮರಣಿಸಿದ್ದೇವೆ ಎಂಬುದಾಗಿ ನಂಬುವಂಥ ನಾವುಗಳು ಪಾಪದ ಪಾಲಿಗೆ ಸತ್ತಿದ್ದೇವೆ. ಈಗ ಕ್ರಿಸ್ತನ ಪುನರುತ್ಥಾನದಲ್ಲಿ ಆತನೊಂದಿಗೆ ನಾವು ಸಹ ಎದ್ದು ಬಂದಿದ್ದೇವೆ, ನಾವು ದೇವರ ಪಾಲಿಗೆ ಜೀವಿಸುವವರಾಗಿದ್ದೇವೆ ಎಂಬುದಾಗಿ. ಹಲ್ಲೆಲೂಯಾ. ಹೀಗೆ ಆತನು ಸುರಿಸಿರುವ ರಕ್ತ, ಆತನ ಮರಣ, ಆತನ ಪುನರುತ್ಥಾನಗಳು ನಮ್ಮ ಆತ್ಮ ಸತ್ತಂಥ ದೇವರ ವಿಷಯದಲ್ಲಿ ಸತ್ತಂಥ ನಮ್ಮ ಆತ್ಮ ತಿರುಗಿ ದೇವರಿಂದ ಜೀವವನ್ನು ಪಡೆದುಕೊಂಡು ದೇವರ ಪಾಲಿಗೆ, ದೇವರ ಸಂಬಂಧಕ್ಕೆ ತಿರುಗಿ ಬ್ರತಿಕಿರುವಂಥದ್ದಾಗಿದೆ, ತಿರುಗಿ ಜೀವಿಸಿರುವಂಥದ್ದಾಗಿದೆ ಎಂಬುದಾಗಿ ಸತ್ಯವೇದ ಹೊಸ ಒಡಂಬಡಿಕೆಯಲ್ಲಿ ಅನೇಕ ಆವರ್ತಿ ಈ ಸಂಗತಿಗಳ ಬಗ್ಗೆ ಮಾತನಾಡುವಂಥದ್ದಾಗಿರ್ತೈತೆ. ಒಂದು ವಚನವನ್ನು ನಿಮಗೆ ತೋರಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಪೇತ್ರನು ಬರೆದಂಥ 1ನೇ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನವನ್ನು ನಾವು ಓದೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದರಲ್ಲಿ ತನ್ನ ಮಹಾಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನು ಲಯ, ಕಳಂಕ, ಕ್ಷಯಗಳಿಲ್ಲದ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ಮಾಡಿದನು. ಪ್ರೈಸ್ ಅಲ್ಲ. ಇಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನನ್ನು ದೇವರು ಸತ್ತವರೊಳಗಿಂದ ಎಬ್ಬಿಸಿದ್ದರಲ್ಲಂತೆ ತನ್ನ ಮಹಾಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿದ್ದಾನೆಂಬುದಾಗಿ. ಒಂದು ದಿನ ಪಾಪದ ದೆಸೆಯಿಂದ ದೇವರ ವಿಷಯದಲ್ಲಿ ಸತ್ತವರಾಗಿದ್ದೆವು. ಈಗ ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದರಲ್ಲಿ ನಮ್ಮನ್ನು ಆತನು ತಿರುಗಿ ಜೀವಿಸುವಂತೆ ಮಾಡಿದ್ದಾನೆ ಎಂಬುದಾಗಿ. ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿದ್ದಾನೆ ಅಂದರೆ ಸತ್ತಂತ ನಮ್ಮ ಆತ್ಮ ಜೀವವನ್ನು ಹೊಂದಿಕೊಂಡಿತು, ಸತ್ತಂತ ನಮ್ಮ ಆತ್ಮ ಬದುಕಿತು ಎಂಬುದಾಗಿ, ದೇವರ ಸಂಬಂಧಕ್ಕೆ ಮತ್ತು ಅದು ಬದುಕಿಕೊಂಡಿತು ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿರ್ತೈತೆ. ಇಲ್ಲಿ ಇದು ಹೇಗೆ ಆಗ್ತೈತೆ ಎಂಬುದಾಗಿ ನಾವು ನೋಡುವಂಥದ್ದಾದರೆ, ನಮಗಾಗಿ ಮನುಷ್ಯನಾಗಿ ಲೋಕಕ್ಕೆ ಬಂದು ನಮ್ಮ ಪಾಪಗಳ ಪರಿಹಾರಕ್ಕಾಗಿ ತನ್ನ ರಕ್ತವನ್ನು ಸುರಿಸಿ ನಮ್ಮ ಪಾಪದ ವಶದಿಂದ ಬಿಡುಗಡೆ ಮಾಡುವುದಕ್ಕಾಗಿ ನಮ್ಮೆಲ್ಲರಿಗೋಸ್ಕರ ಸತ್ತು ನಮ್ಮನ್ನು ತಿರುಗಿ ಜೀವಿಸುವಂತೆ, ತಿರುಗಿ ದೇವರ ಪಾಲಿಗೆ ನಮ್ಮ ಆತ್ಮ ಬದುಕುವಂತೆ ಮಾಡುವುದಕ್ಕಾಗಿ ಮತ್ತು ಮರಣವನ್ನು ಜಯಿಸಿ ಎದ್ದು ಬಂದ
ಯೇಸು ಕ್ರಿಸ್ತನನ್ನು ನಮ್ಮ ಒಡೆಯನು ಎಂಬುದಾಗಿ ನಮ್ಮ ಬಾಯಿಂದ ಅರಿಕೆ ಮಾಡಿ ದೇವರಾತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದಾನೆಂಬುದಾಗಿ ನಾವು ನಂಬುವಾಗಂತೆ ದೇವರ ವಾಕ್ಯ ಹೇಳ್ತೈತೆ, ದೇವರ ಆತ್ಮನ ಮೂಲಕ ನಮ್ಮ ಆತ್ಮ ಬದುಕುವಂಥದ್ದಾಗಿರ್ತೈತೆ ಎಂಬುದಾಗಿ, ನಮ್ಮ ಆತ್ಮದಲ್ಲಿ ಪವಿತ್ರಾತ್ಮ ದೇವರು ಬರ್ತಾನೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಹೀಗೆ ಒಬ್ಬನ ಆತ್ಮ ಬದುಕುತ್ತದೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರಿಂದ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತೈತೆ, ಆಕಾಶದ ಕೆಳಗೆ ಭೂಮಿ ಮೇಲೆ ಕೊಡಲ್ಪಟ್ಟ ಯಾವ ಹೆಸರಿನಲ್ಲಿ ರಕ್ಷಣೆ ಇಲ್ಲ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾತ್ರ ಎಂಬುದಾಗಿ. ಯಾಕಂದರೆ ಆತನು ನಮ್ಮ ಪಾಪಗಳನ್ನು ಪರಿಹಾರ ಮಾಡಿದ್ದಾನೆ. ಆತನ ಮರಣ ನಮ್ಮನ್ನು ಪಾಪದ ವಶದಿಂದ ಬಿಡುಗಡೆ ಮಾಡಿದೆ. ಆತನು ಸತ್ತವರೊಳಗಿಂದ ಎದ್ದು ಬಂದದರಲ್ಲಿ ಆತನ ದೇವಕುಮಾರನೆಂಬುದಾಗಿ ಮಹಾಪ್ರಭಾವದೊಂದಿಗೆ ನಿರೂಪಿಸಲ್ಪಟ್ಟವನಾಗಿದ್ದಾನೆ. ಆತನು ಎದ್ದು ಬಂದದರಲ್ಲಿ ನಾವು ನೋಡ್ತೇವೆ, ಸತ್ತಂತ ನಮ್ಮ ಆತ್ಮಗಳು ಬದುಕುವಂತೆ ಮಾಡಿದ್ದಾನೆ. ಅದಕ್ಕೆ ಆತನಲ್ಲಿಟ್ಟಂಥ ನಂಬಿಕೆ ನಮ್ಮ ಆತ್ಮಗಳನ್ನು ತಿರುಗಿ ಜೀವಿಸುವಂತೆ ಮಾಡುವಂಥದ್ದಾಗಿರ್ತೈತೆ. ನಮ್ಮ ಆತ್ಮ ತಿರುಗಿ ಜೀವಿಸುವಂಥದ್ದು ದೇವರ ಪಾಲಿಗೆ ಜೀವಿಸುವಂಥದ್ದಾಗಿರ್ತೈತೆ, ದೇವರ ಸಂಬಂಧಕ್ಕೆ ಜೀವಿಸುವಂಥದ್ದಾಗಿರ್ತೈತೆ, ದೇವರನ್ನು ಹೊಂದಿಕೊಂಡು ಜೀವಿಸುವಂಥದ್ದಾಗಿರ್ತೈತೆ. ಒಬ್ಬ ಮನುಷ್ಯನ ಆತ್ಮ ದೇವರನ್ನು ಹೊಂದಿ ದೇವರ ಪಾಲಿಗೆ ಜೀವಿಸಲಿಕ್ಕೆ ಪ್ರಾರಂಭಿಸುವಂಥದ್ದಾದರೆ ಅವನು ರಕ್ಷಣೆ ಹೊಂದಿದ್ದಾನೆ, ಅವನು ತಿರುಗಿ ಜನ್ಮಿಸಿರುವಂಥ ಆತನಾಗಿದ್ದಾನೆ, ಮೋಕ್ಷವನ್ನು ಪಡೆದಾತನಾಗಿದ್ದಾನೆ, ದೇವರ ಪುತ್ರನಾಗಿ ಸ್ವೀಕರಿಸಲ್ಪಟ್ಟಿರುವಂಥ ಆತನಾಗಿದ್ದಾನೆ. ಹಲ್ಲೆಲೂಯಾ. ಇದು ನಮ್ಮ ಆತ್ಮ ಜನಿಸುವುದರಲ್ಲಿ ನಮಗಿರುವಂಥ ಧನ್ಯತೆಯಾಗಿದೆ. ಆದ್ದರಿಂದ ಪ್ರತಿ ಮನುಷ್ಯ ಮೋಕ್ಷಕ್ಕಾಗಿ ಪ್ರಯಾಸ ಪಡ್ತಾನೆ. ಹೇಗಾದರೂ ಸ್ವರ್ಗವನ್ನು, ದೇವರ ರಾಜ್ಯವನ್ನು ನಾನು ಪಡೆದುಕೊಳ್ಳಬೇಕು ಎಂಬುದಾಗಿ ಆಶೆ ಪಡುವಾತನಾಗಿರ್ತಾನೆ. ಆದರೆ ದೇವರ ವಾಕ್ಯ ಹೇಳ್ತೈತೆ, ಯಾರಿಗೆ ದೇವರ ರಾಜ್ಯ ಬೇಕು, ದೇವರ ರಾಜ್ಯ ಪಡೆದುಕೊಳ್ಳಬೇಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ತಮ್ಮ ಆತ್ಮದಲ್ಲಿ ತಿರುಗಿ ಜನ್ಮಿಸಬೇಕೆಂಬುದಾಗಿ. ಪ್ರೈಸ್ ದ ಲಾರ್ಡ್. ಯಾವ ಸಂಗತಿಗಳು, ಯಾವ ಧಾರ್ಮಿಕ ಪದ್ಧತಿಗಳು, ಪೂಜಾ ವಿಧಾನಗಳು ಅಥವಾ ಪ್ರಾರ್ಥನಾ ವಿಧಾನಗಳು, ಬೇರೆ ಯಾವ ನಮ್ಮ ಪುಣ್ಯ ಕಾರ್ಯಗಳು ಯಾವುದು ಸಹ ಅದರದಾದ ರಿವಾರ್ಡನ್ನು, ಅದರದಾದ ಪ್ರತಿಫಲವನ್ನು ನಮ್ಮ ಜೀವನದಲ್ಲಿ ಪ್ರತಿ ಒಳ್ಳೆಯ ಕಾರ್ಯಕ್ಕೆ ಇರುವಂಥದ್ದಾಗಿರ್ತೈತೆ. ಬಟ್ ಆದರೆ ಯಾವ ಪುಣ್ಯಕ್ರಿಯೆಗಳು ಸಹ, ಯಾವ ಒಳ್ಳೆಯ ಕಾರ್ಯಗಳು ಸಹ ನಮ್ಮ ಆತ್ಮನನ್ನು ತಿರುಗಿ ಬದುಕುವಂತೆ ಮಾಡಲಿಕ್ಕೆ ಅವುಗಳಿಗೆ ಶಕ್ತಿ ಇಲ್ಲ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಕೇವಲ ಯೇಸು ಕ್ರಿಸ್ತನು ಮಾಡಿರುವಂಥ ಶಿಲುಬೆಯಲ್ಲಿ ಆತನ ಮರಣ ಪುನರುತ್ಥಾನಗಳಲ್ಲಿ ಮಾಡಿರುವಂಥ ಆತನ ಆ ಒಂದು ಪಾಪ ಪರಿಹಾರದ ಕಾರ್ಯದಲ್ಲಿ ನಂಬಿಕಿಡುವುದರಿಂದ, ಯೇಸುವನ್ನು ಒಡೆಯನೆಂಬುದಾಗಿ ಸ್ವೀಕರಿಸುವುದರಿಂದ, ಆತನು ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆಂಬುದಾಗಿ ನಂಬುವುದರಿಂದ ಮಾತ್ರ ಸತ್ತಂಥ ನಮ್ಮ ಆತ್ಮ ದೇವರ ವಿಷಯದಲ್ಲಿ ಬದುಕಲಿಕ್ಕೆ, ಜೀವವನ್ನು ಹೊಂದಿಕೊಳ್ಳಲಿಕ್ಕೆ, ದೇವರನ್ನು ಹೊಂದುವಂತೆ ಅದು ಜೀವಿಸಲಿಕ್ಕೆ ಪ್ರಾರಂಭಿಸುವಂಥದ್ದಾಗಿರ್ತೈತೆ. ಹೀಗೆ ಒಬ್ಬ ಮನುಷ್ಯ ರಕ್ಷಣೆಯನ್ನು ಹೊಂದುತ್ತಾನೆ, ಮೋಕ್ಷವನ್ನು ಪಡೆದುಕೊಳ್ತಾನೆ, ದೇವರ ರಾಜ್ಯಕ್ಕೆ ಬಾಧ್ಯನಾಗುವಾತನಾಗಿರ್ತಾನೆ. ಹಲ್ಲೆಲೂಯಾ. ಆದ್ದರಿಂದ ಹೇಗಿದಾಗ್ತೈತೆ ಅಂದರೆ ಯೇಸುವನ್ನು ನಂಬುವುದರಿಂದ ಎಂಬುದಾಗಿ. ಅದಕ್ಕೆ ಯೇಸು ಸ್ವಾಮಿ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ಆತನು ಹೀಗೆ ಹೇಳ್ತಾನೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನಿಂದ ಹೊರತು ಯಾರು ತಂದೆಯ ಬಳಿಗೆ ಸೇರಲಾರರೆಂಬುದಾಗಿ. ಇಡೀ ಭೂಪರಲೋಕಗಳ ಒಡೆಯನು, ಎಲ್ಲದನ್ನು ಉಂಟು ಮಾಡಿರುವಂಥ ಆತನು, ಮನುಷ್ಯರಾದ ನಮ್ಮೆಲ್ಲರಿಗೂ ತಂದೆಯಾಗಿರುವಂಥ ಮೂಲವಾಗಿರುವಂಥ ದೇವರನ್ನು ಹೇಗೆ ನಾವು ಸೇರುತ್ತೇವೆ, ಹೇಗೆ ಆತನ ಸಂಬಂಧಕ್ಕೆ ನಾವು ಬರುತ್ತೇವೆ, ಆತನ ಸಮೀಪಿಸುವವರಾಗಿರ್ತೇವೆ ಅಂದರೆ ಯೇಸು ಹೇಳ್ತಾನೆ, ನಾನೇ ಅದಕ್ಕೆ ಮಾರ್ಗ ಎಂಬುದಾಗಿ. ಯಾಕಂದರೆ ಆತನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿದ್ದಾವೆ, ಆತನ ಮರಣದಲ್ಲಿ ನಾವು ಮರಣದ ವಶದಿಂದ ಬಿಡುಗಡೆ ಹೊಂದಿದ್ದೇವೆ, ಆತನ ಪುನರುತ್ಥಾನದ ಮೂಲಕವಾಗಿ ನಾವು ದೇವರ ಪಾಲಿಗೆ ಜೀವಿಸುವಂತೆ, ದೇವರ ಜೀವವನ್ನು ನಾವು ಹೊಂದಿಕೊಳ್ಳುವಂತೆ ಆಗಿದೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಇದನ್ನು ಯಾರಾದರೆ ನಂಬುತ್ತಾರೋ, ನಂಬಿಕೆಯ ಮೂಲಕ, ದೇವರ ಕೃಪೆಯಿಂದ ನಮ್ಮ ನಂಬಿಕೆಯ ಮೂಲಕ ನಾವು ರಕ್ಷಣೆಯನ್ನು ನಾವು ಹೊಂದುತ್ತೇವೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಈ ರಕ್ಷಣೆಯನ್ನು ಹೊಂದಿದರೆ ದೇವರ ರಾಜ್ಯವನ್ನು ಬಾಧ್ಯವಾಗಿ ಪಡೆದುಕೊಳ್ಳಬೇಕೆಂಬುದಾಗಿ. ಅದಕ್ಕೆ ದೇವರ ಮೇಯ್ನ್ ಐಡಿಯಾ ಮನುಷ್ಯನ ವಿಷಯದಲ್ಲಿ, ಆತನ ಆಲೋಚನೆ ನಮ್ಮ ವಿಷಯದಲ್ಲಿ ಅನೇಕವಾದ ಉನ್ನತವಾದ ಆಲೋಚನೆಗಳಿದ್ದಾವೆ, ಅನೇಕವಾದ ಉನ್ನತವಾದ ಮಾರ್ಗಗಳು ನಮ್ಮ ವಿಷಯದಲ್ಲಿ ಆತನು ಮಾಡಿಕೊಂಡಿರುವಂಥ ಆತನಾಗಿದ್ದಾನೆ. ಮಹತ್ತರವಾದ ಯೋಜನೆಗಳು ಮನುಷ್ಯನ ವಿಷಯದಲ್ಲಿ ದೇವರಿಗೆ ಇರುವಂಥದ್ದಾಗಿದೆ. ಬಟ್ ಆ ಎಲ್ಲ ಆತನ ಉನ್ನತವಾದ ಅಸಂಖ್ಯಾಕವಾದ ಆಲೋಚನೆಗಳು ನಮ್ಮಲ್ಲಿ ನೆರವೇರಬೇಕಾದರೆ ನಾವು ನೋಡ್ತೇವೆ, ನಮ್ಮ ಆತ್ಮ ತಿರುಗಿ ಬದುಕುವಂಥದ್ದು ಅಗತ್ಯ, ನಾವು ಮೋಕ್ಷವನ್ನು ಪಡೆದುಕೊಳ್ಳುವಂಥದ್ದು ಅಗತ್ಯ, ನಾವು ತಿರುಗಿ ದೇವರ ಬಳಿಗೆ ಸೇರಿಸಲ್ಪಡುವಂಥದ್ದು ಅಗತ್ಯ ಎಂಬುದಾಗಿ ಸತ್ಯವೇದ ಹೇಳ್ತಿದೆ. ಬಟ್ ಅದು ದೊರಕುವಂಥದ್ದು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರ ಮೂಲಕ ಎಂಬುದಾಗಿ. ಹಲ್ಲೆಲೂಯಾ. ಈಗ ನಾವು ಮುಂದಿನ ಕೆಲವು ಸಂಗತಿಗಳನ್ನು ನಾವು ನೋಡ್ತಾ ಹೋಗೋಣ. ನಾನು ಲಾಸ್ಟ್ ಟೈಮ್ ಒಂದು ಮಾತನ್ನು ಹೇಳಿದೆ, ಬರೀ ಭಯಭಕ್ತಿಯ ಜೀವಿತ. ನಾವು ಅನೇಕ ಸರಿ ಏನು ಮಾಡ್ತೇವೆ ಅಂದರೆ, ಒಬ್ಬ ವ್ಯಕ್ತಿ ಒಂದು ಭಯಭಕ್ತಿಗೆ ಬಂದರೆ ಸಾಕು ಅನ್ನುವ ಹಾಗೆ
ನಾವು ಅನೇಕರನ್ನು ಭಯಭಕ್ತಿಗೆ ನಗಿಸುವಂಥ ಒಂದು ಕಾರ್ಯವನ್ನು ನಾವು ಪ್ರೋತ್ಸಾಹಿಸುವಂಥವರಾಗಿರ್ತೇವೆ. ಹೇಗೆಂದರೆ ಸಭೆಗೆ ಬರುವಂಥದ್ದು, ಚರ್ಚಿಗೆ ಅಟೆಂಡ್ ಆಗುವಂಥದ್ದು, ಪ್ರಾರ್ಥನಾ ಕೂಟಗಳಿಗೆ ಬರುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು, ಬೈಬಲನ್ನು ಓದುವಂಥದ್ದು, ಒಳ್ಳೆಯ ಕಾರ್ಯಗಳನ್ನು ಮಾಡುವಂಥದ್ದು, ಒಳ್ಳೆಯದಾಗಿ ಜೀವಿಸುವಂಥದ್ದು, ಕೆಟ್ಟದನ್ನು ತ್ಯಜಿಸುವಂಥದ್ದು, ಬಿಟ್ಟು ಬಿಡುವಂಥದ್ದು, ಕೆಟ್ಟದರಿಂದ ಹೊರಗಡೆ ಬರುವಂಥದ್ದು, ಇದೆಲ್ಲವನ್ನು ನಾವು ಪ್ರೋತ್ಸಾಹಿಸುವಂಥವರಾಗಿರ್ತೇವೆ. ನಿಜ, ಇದನ್ನು ಪ್ರೋತ್ಸಾಹಿಸಲೇಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಬಟ್ ಆದರೆ ಇಲ್ಲಿಗೆ ನಾವು ನಿಂತುಕೊಳ್ಳುವಂಥದ್ದಾದರೆ, ಒಬ್ಬ ವ್ಯಕ್ತಿ ಜಸ್ಟ್ ಸಭೆಗೆ ಬರೋದು, ಬೈಬಲ್ ಓದೋದು, ಪ್ರಾರ್ಥನೆ ಮಾಡೋದು, ಅಥವಾ ಒಳ್ಳೆಯ ಕಾರ್ಯಗಳು ಮಾಡೋದು, ಕೆಟ್ಟದನ್ನು ಬಿಡೋದು, ಈ ರೀತಿ ಚರ್ಚ್ ಪ್ರೋಗ್ರಾಮ್ಸಲ್ಲಿ ಅಟೆಂಡ್ ಆಗೋದು, ಈ ರೀತಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬದಲಾವಣೆ ಹೊಂದುವಲ್ಲಿಗೆ ನಿಲ್ಲುವಂಥದ್ದಾದರೆ ನಿಜಕ್ಕೂ ದೇವರ ಯೋಜನೆ ಅವನಲ್ಲಿ ನೆರವೇರಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ದೇವರು ಆ ಯೋಜನೆ ಅವನಲ್ಲಿ ನೆರವೇರಬೇಕಂದ್ರೆ ಅವನು ತಿರುಗಿ ಜನ್ಮಿಸಬೇಕು. ಹಾಗಾದರೆ ಎಲ್ಲಿಗೆ ಒಬ್ಬ ವ್ಯಕ್ತಿ ನಡೆಸಲ್ಪಡಬೇಕು? ಭಯಭಕ್ತಿ ಬೇಡವ? ಇಲ್ಲ, ಭಯಭಕ್ತಿ ಬೇಕು. ಬಟ್ ಆದರೆ ರಕ್ಷಣೆ ಹೊಂದಿದ ನಂತರ ಭಯಭಕ್ತಿ ದೊಡ್ಡ ಪ್ರಯೋಜನವನ್ನು ಅವನ ಜೀವನದಲ್ಲಿ ತರುವಂಥದ್ದಾಗಿರ್ತೈತೆ. ಇಲ್ಲದಿದ್ದರೆ ಬರೀ ಭಯಭಕ್ತಿ ಮಾತ್ರ ಅದರದ್ದಾದ ಪ್ರತಿಫಲ ಖಂಡಿತ ಇರ್ತೈತಿ, ಇಲ್ಲ ಹೇಳೋದಿಲ್ಲ. ಬಟ್ ರಕ್ಷಣೆ ಅನ್ನುವಂಥದ್ದು, ಆತ್ಮ ತಿರುಗಿ ಜನ್ಮಿಸುವುದರಲ್ಲಿರುವಂಥ ದೊಡ್ಡ ಆಶೀರ್ವಾದಗಳು, ದೇವರ ಯೋಜನೆಗಳು ನೆರವೇರುವಂಥದ್ದು, ಇದು ಅವನಲ್ಲಿ ನೆರವೇರುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ನಾವು ನೋಡ್ತೇವೆ, ಒಬ್ಬ ವ್ಯಕ್ತಿ ವಿಷಯದಲ್ಲಿ ದೇವರ ಆಲೋಚನೆ ಏನಂದರೆ, ಸತ್ತಂತ ಅವನ ಆತ್ಮ ತಿರುಗಿ ಬದುಕಬೇಕು. ಪಾಪದ ದೆಸೆಯಿಂದ ದೇವರಿಗೆ ದೂರವಾಗಿರುವಂಥ ಮನುಷ್ಯನ ಆತ್ಮ ದೇವರ ಬಳಿಗೆ ಬರಬೇಕು. ದೇವರ ಜೀವದಿಂದ ಜೀವವನ್ನು ಹೊಂದಿಕೊಳ್ಳಬೇಕು, ದೇವರ ಅನ್ಯೋನ್ಯತೆಯನ್ನು ಪಡೆದುಕೊಳ್ಳಬೇಕು ಎಂಬುವಂಥದ್ದು ದೇವರ ಆಲೋಚನೆ. ಇದು ಹೇಗೆ ನೆರವೇರ್ತೈತೆ ಅಂದರೆ, ಒಬ್ಬನು ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ತನಗೋಸ್ಕರ ಏನು ಮಾಡಿದ್ದಾನೆ, ಆತನ ರಕ್ತವು ತನಗೇನು ಮಾಡಿದೆ, ಆತನು ಸುರಿಸಿರುವ ರಕ್ತದಿಂದ ತನಗೇನಾಗಿದೆ, ಆತನ ಮರಣದಿಂದ ತನಗೇನಾಗಿದೆ, ಆತನ ಪುನರುತ್ಥಾನವನ್ನು ನಂಬುವುದರಿಂದ ನನಗೇನಾಗ್ತೈತೆ ಎಂಬುದಾಗಿ ಈ ಒಂದು ಸುವಾರ್ತೆ ಅವನಿಗೆ ಸಾರಲ್ಪಡುವುದು ಅಗತ್ಯ. ಇದನ್ನು ಆತನ ನಂಬಿ ಯೇಸು ಸ್ವಾಮಿನು ತನ್ನ ರಕ್ಷಕನಾಗಿ ಕರ್ತನಾಗಿ ಅರಿಕೆ ಮಾಡಿಕೊಂಡು ದೇವರ ಆತನನ್ನು ಸತ್ತರೊಳಗಿಂದ ಎಬ್ಬಿಸಿದ್ದಾನೆಂಬುದಾಗಿ ನಂಬಿದರೆ ಅವನಿಗೆ ರಕ್ಷಣೆ ಆಗುವುದೆಂಬುದಾಗಿ ರೋಮಪತ್ರಿಕೆ 10ನೇ ಅಧ್ಯಾಯ 1ನೇ ವಚನ ಹೇಳ್ತೈತೆ. ಹೀಗೆ ಆ ಯೇಸುಸ್ವಾಮಿ ನಂಬಿರುವಂಥ ವ್ಯಕ್ತಿ ತಿಳ್ಕೊಳ್ಬೇಕು, ತನ್ನ ಆತ್ಮ ತಿರುಗಿ ಜನ್ಮಿಸಿದೆ ಎಂಬುದಾಗಿ, ತನ್ನ ಆತ್ಮ ತಿರುಗಿ ಜನ್ಮಿಸಿದೆ ಎಂಬುದಾಗಿ. ಹೀಗೆ ಅವನ ಆತ್ಮ ತಿರುಗಿ ಜನ್ಮಿಸಿರುವಂಥದ್ದು ಆತನು ನಂಬಲಿಕ್ಕೆ ಪ್ರಾರಂಭಿಸಬೇಕು. ನಾನು ದೇವರ ಪಾಲಿಗೆ ಸತ್ತವನಲ್ಲ, ಈಗ ದೇವರ ಸಂಬಂಧಕ್ಕೆ ಬಂದಿದ್ದೇನೆ, ದೇವರಿಂದಲೇ ನನ್ನ ಆತ್ಮ ಬದುಕಿರುವಂಥದ್ದಾಗಿದೆ, ದೇವರು ನನ್ನ ಆತ್ಮದಲ್ಲಿ ವಾಸ ಮಾಡ್ತಾ ಇದ್ದಾನೆಂಬುದಾಗಿ ಈ ಒಂದು ಸತ್ಯದ ಪರಿಜ್ಞಾನಕ್ಕೆ ಅವನು ನಡೆಸಲ್ಪಡಬೇಕು. ಇದನ್ನು ಸತತವಾಗಿ ಆತನು ನಂಬುವಂಥವನು ಆತನಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ಹೀಗೆ ನಾವು ನೋಡ್ತೇವೆ. ಇದಾದ ನಂತರ ಮುಂದೆ ಇನ್ನೂ ಕೆಲವು ಸಂಗತಿಗಳಿದ್ದಾವೆ. ಅದನ್ನು ನಿಮ್ಮ ಮಧ್ಯದಲ್ಲಿ ಈಗ ನಮಗಿರುವಂಥ ಒಂದು 4 ನಿಮಿಷದಲ್ಲಿ ಅದನ್ನು ನಾನು ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ಓಕೆ, ರಕ್ಷಣೆ ಹೊಂದಿದ, ತಿರುಗಿ ಜನ್ಮಿಸಿದ, ಅವನ ಆತ್ಮ ದೇವರ ಆತ್ಮನ ಮೂಲಕ ಜೀವವನ್ನು ಪಡೆದುಕೊಳ್ಳಿತು, ದೇವರ ಆತ್ಮನನ್ನು ತನ್ನ ಆತ್ಮದಲ್ಲಿ ಆತನು ಹೊಂದಿಕೊಂಡಿದ್ದಾನೆ. ಇದಾದ ನಂತರ ಏನು ಎಂಬುದಾಗಿ ನಾನು ಕೆಲವು ಸಂಗತಿಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ರಕ್ಷಣೆ ಹೊಂದಿರುವ ವ್ಯಕ್ತಿಯ ಧನ್ಯತೆಗಳು ಏನು, ರಕ್ಷಣೆ ಹೊಂದಿದರೆ ಏನಾಗ್ತೈತೆ ಎಂಬುದಾಗಿ ನಾನು ಕಳೆದ ಸಾರಿ ಕೆಲವು ಸಂಗತಿಗಳನ್ನು ಹೇಳಿದೆ. ರಕ್ಷಣೆ ಯಾವಾಗಾದ್ರೂ ಒಂದು ಆತ್ಮ ತಿರುಗಿ ಜನ್ಮಿಸಿತೋ, ಇವನು ದೇವರಿಂದ ಹುಟ್ಟಿದ ಕಾರಣ ಇವನು ದೇವರ ಸಂತಾನ ಎಂಬುದಾಗಿ ಎಣಿಸಲ್ಪಡ್ತಾನೆ, ದೇವರ ಮಕ್ಕಳು ಎಂಬುದಾಗಿ ಎಣಿಸಲ್ಪಡುವಂಥವರಾಗಿರ್ತಾರೆ. ಅಂದರೆ ಎಣಿಸಲ್ಪಡುವಂಥದ್ದಲ್ಲ, ದೇವರ ಮಕ್ಕಳಾಗಿರ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲ, ಅದಕ್ಕೆ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 12-13 ಈ ಸಂಗತಿಗಳನ್ನು ಹೇಳ್ತೈತೆ. ಯಾರ್ಯಾರು ಆತನನ್ನು ಅಂಗೀಕರಿಸಿದರು ಅವರೆಲ್ಲರಿಗೂ ದೇವರ ಮಕ್ಕಳಾಗುವ ಅಧಿಕಾರ ಕೊಡಲ್ಪಟ್ಟಿತು. ಇವರು ರಕ್ತ ಮಾಂಸದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರೆಂಬುದಾಗಿ. ರೋಮಪತ್ರಿಕೆ 8:16 ಹೇಳ್ತೈತೆ, ನಾವು ದೇವರಿಗೆ ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ಕ್ರಿಸ್ತನೊಂದಿಗೆ ಬಾಧ್ಯರಾಗಿದ್ದೇವೆ, ದೇವರಿಗೆ ನಾವು ಬಾಧ್ಯರಾಗಿದ್ದೇವೆ ಎಂಬುದಾಗಿ. ನಮ್ಮ ಆತ್ಮ ತಿರುಗಿ ಜನ್ಮಿಸಿದರೆ ನಾವು ದೇವರ ಮಕ್ಕಳು. ಅಷ್ಟು ಮಾತ್ರವಲ್ಲ, ದೇವರಿಗೆ ನಾವು ಬಾಧ್ಯರಾಗಿದ್ದೇವೆ, ಕ್ರಿಸ್ತನೊಂದಿಗೆ ನಾವು ಬಾಧ್ಯರಾಗಿದ್ದೇವೆ ಎಂಬುದಾಗಿ. ಅಷ್ಟು ಮಾತ್ರವಲ್ಲ, ನಮ್ಮ ಆತ್ಮ ತಿರುಗಿ ಜನ್ಮಿಸಿರುವುದರಿಂದ ನಾವು ನೋಡ್ತೇವೆ, ದೇವರ ಮಕ್ಕಳಾಗಿರುವ ನಾವು ನಮಗೆ ಈ ಲೋಕದ ಎಲ್ಲ ವೈರ್ಯ ಕಾರ್ಯಗಳ ಮೇಲೆ, ಈ ಲೋಕದ ಎಲ್ಲ ಸಂಗತಿಗಳ ಮೇಲೆ ದೊರೆತನ ನಮಗೆ ಕೊಡಲ್ಪಡುವಂಥದ್ದಾಗಿರ್ತೈತೆ. ಪಾಪವು ನಮ್ಮ ಮೇಲೆ ಆಳ್ವಿಕೆ ಮಾಡುವುದಿಲ್ಲ. ನಾವು ಈ ಲೋಕವನ್ನು ಜಯಿಸಿದವರಾಗಿರ್ತೇವೆ. ಯಾಕಂದರೆ ನಮ್ಮ ಆತ್ಮ ಬದುಕಿರುವುದರಿಂದ ದೇವರ ಬಲವನ್ನು ನಾವು ಹೊಂದಿದವರಾಗಿದ್ದೇವೆ, ನಮ್ಮ ಆತ್ಮದಲ್ಲಿ ದೇವರ ಅಧಿಕಾರವನ್ನು ಹೊಂದಿದವರಾಗಿದ್ದೇವೆ. ಆದ್ದರಿಂದ ಈ ಲೋಕದ ಮೇಲೆ ಆಳ್ವಿಕೆ ಮಾಡುವ ಕೃಪೆ, ಆಳ್ವಿಕೆ ಮಾಡುವ ಅಧಿಕಾರ
ನಮಗೆ ಕೊಡಲ್ಪಡುವಂಥದ್ದಾಗಿರ್ತೈತೆ. ಹಲ್ಲೆಲೂಯಾ. ಹೀಗೆ ನಾವು ನೋಡ್ತೇವೆ, ನಿತ್ಯ ಜೀವವನ್ನು ನಾವು ಹೊಂದುತ್ತೇವೆ. ಈ ಲೋಕದಲ್ಲಿ ಜೀವಿಸುವಾಗಲೂ ದೇವರ ಜೀವದಿಂದ ನಾವು ಜೀವಿಸುವಂಥವರಾಗಿರ್ತೇವೆ. ಈ ಲೋಕ ಬಿಟ್ಟಾಗಲೂ ನಾವು ದೇವರೊಂದಿಗೆ ನಿರಂತರವೂ ಇರುವಂಥ ಆ ಜೀವದಲ್ಲೇ ನಾವು ಪ್ರವೇಶಿಸುವಂಥವರು ನಾವಾಗಿರ್ತೇವೆ. ಪ್ರೈಸ್ ದಿ ಲಾರ್ಡ್. ಹೀಗೆ ನಮ್ಮ ಆತ್ಮ ಜನ್ಮಿಸುವಂಥದ್ದು ಎಲ್ಲ ಆಶೀರ್ವಾದಗಳಿಗೆ, ಈವನ್ ಪರಲೋಕಕ್ಕೇನೆ ಬೀಗದ ಕೈ ಎಂಬುದಾಗಿ ದೇವರ ವಾಕ್ಯ ಹೇಳ್ತೈತೆ. ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ನಾವು 16ನೇ ವಚನದಲ್ಲಿ ಓದುವಾಗ ಯೇಸುಸ್ವಾಮಿ ಕೇಳ್ತಾರೆ, ನನ್ನ ನೀವೇನು ಅಂದುಕೊಳ್ತೀರಿ, ಲೋಕ ಏನು ಅಂದುಕೊಳ್ತೈತೆ ಅಂದರೆ ಎಲ್ಲರೂ ಹೇಳ್ತಾರೆ ಪ್ರವಾದಿ, ಏಲಿಯಾ, ಹಾಗೆ ಹೀಗೆ ಮೋಶೆ ಎಂಬುದಾಗಿ. ಆದರೆ ನೀವೇನು ಅಂದುಕೊಳ್ತೀರಂದರೆ ಅದರಲ್ಲಿ ಪೇತ್ರನೆದ್ದು ಹೇಳ್ತಾನೆ, ನೀನು ಬರಬೇಕಾಗಿರುವ ದೇವಕುಮಾರನಾದ ಕ್ರಿಸ್ತನು ಎಂಬುದಾಗಿ. ಆಗ ಯೇಸುಸ್ವಾಮಿ ಹೇಳ್ತಾರೆ, ಇದು ಮನುಷ್ಯರು ನಿನಗೆ ಪ್ರಕಟ ಮಾಡಲಿಲ್ಲ, ಪರಲೋಕದಲ್ಲಿರುವ ದೇವರು ಪ್ರಕಟ ಮಾಡಿದ್ದಾನೆ ಎಂಬುದಾಗಿ. ಆಗ ಯೇಸುಸ್ವಾಮಿ ಅಲ್ಲಿ ಹೇಳ್ತಾನೆ, ನಾನು ನಿಮಗೆ ಪರಲೋಕದ ಬೀಗದ ಕೈಯನ್ನು ಕೊಡ್ತೇನೆ, ನೀವು ಯಾವುದನ್ನು ಬಂಧಿಸ್ತಿರೋದು ಬಂಧಿಸಲ್ಪಡ್ತೈತೆ, ಯಾವುದು ಬಿಚ್ಚುತ್ತಿರೋದು ಬಿಚ್ಚಲ್ಪಡ್ತೈತೆ ಎಂಬುದಾಗಿ. ಅಂದರೆ ಯಾವಾಗಾದರೆ ಯೇಸು ಕ್ರಿಸ್ತನು ದೇವಕುಮಾರನೆಂಬುದಾಗಿ ಒಬ್ಬ ನಂಬುತ್ತಾನೋ ಅವನಿಗೆ ಅವನ ಆತ್ಮ ಬದುಕುವಂಥದ್ದಾಗಿರ್ತೈತೆ. ಅದು ಪರಲೋಕದ ಬೀಗದ ಕೈ ಎಂಬುದಾಗಿ. ಅವನು ದೇವರ ಬಾಧ್ಯತೆಯನ್ನು, ದೇವರ ಮಹಿಮೆಯನ್ನು, ದೇವರ ಜೀವವನ್ನು ಎಲ್ಲವನ್ನು ಮತ್ತು ಹೊಂದುವಂಥ ವ್ಯಕ್ತಿಯಾಗಿರ್ತಾನೆ. ಅನುಭವಿಸುವಂಥ, ಅದರಲ್ಲಿ ನಡೆಯುವಂಥ ಅಧಿಕಾರವನ್ನು ಹೊಂದಿಕೊಳ್ಳುವಂಥ ಆತನಾಗಿರ್ತಾನೆ. ಇದು ರಕ್ಷಣೆಯಲ್ಲಿರುವಂಥ ಮಹತ್ವವಾದ ಜೀವನ. ಸತ್ಯವೇದ ಉದ್ದಕ್ಕೂ ಇರುವಂಥ ಎಲ್ಲ ಆಶೀರ್ವಾದಗಳು, ಎಲ್ಲ ಅಧಿಕಾರ, ಎಲ್ಲ ಮಹಿಮೆ, ಎಲ್ಲ ಜಯಗಳು ಎಲ್ಲವೂ ಸಹ ಆ ರಕ್ಷಣೆ ಹೊಂದಿರುವಂಥ ವ್ಯಕ್ತಿಗೆ ದೊರಕುವಂಥ ಸಂಗತಿಗಳು ಆಗಿರ್ತವೆ. ಹಲ್ಲೆಲೂಯಾ. ಇಲ್ಲಿಗೆ ನಾನು ಮುಗಿಸ್ತೇನೆ. ಮುಂದಿನ ವಾರದಲ್ಲಿ ಮುಂದಿನ ಭಾಗವನ್ನು ನಾವು ನೋಡಿಕೊಳ್ಳೋಣ. ಪ್ರೀತಿಯುಳ್ಳ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತೋತ್ರ ಸ್ವಾಮಿ. ಕರ್ತ, ಹೊಸ ಜನ್ಮ ಅಂದರೆ ಏನು, ಇದರಲ್ಲಿರುವಂಥ ಹೊಸ ಜನ್ಮ ಹೊಂದಿರುವಂಥ ವ್ಯಕ್ತಿ ಏನಾಗಿರ್ತಾನೆ ಎಂಬುದಾಗಿ ನಾವು ನೋಡಿಕೊಂಡೆವು ಸ್ವಾಮಿ. ಕರ್ತ, ನಮ್ಮ ಆತ್ಮ ತಿರುಗಿ ಜನ್ಮಿಸುವಾಗ ಪರಲೋಕದ ಬೀಗದ ಕೈಯನ್ನು ನಾವು ಪಡೆದುಕೊಂಡಿರುವವರಾಗಿರ್ತೇವೆ ಎಂಬುದಾಗಿ ನಾವು ನೋಡಿದೆವು ಸ್ವಾಮಿ. ಈ ಸತ್ಯವಾಕ್ಯ ಎಲ್ಲರ ಪರಿಜ್ಞಾನಕ್ಕೆ ಬರಲೆಂಬುದಾಗಿ ಕೇಳುವಂಥವರ ಹೃದಯದಲ್ಲಿ ನೆಡಲ್ಪಟ್ಟು 100ರಷ್ಟು ಫಲಿಸುವಂತೆ ಸಹಾಯ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಘನಮಾನ ಮಹಿಮೆಗಳ ನಿಮಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ಪ್ರೀತಿಯುಳ್ಳ ಪರಲೋಕದ ತಂದೆಯೇ.